ಹ್ಯಾಂಗೆ ಮಾಡೋದು ಈಗ? ಅವ ಹೊಸ ತಂದನ ಪಾಪ, ಹೊಸ ತಂದನ ಹ್ಯಾಂಗೆ ಮಾಡೋದು? ಇವು ಗುರುಗಳನ್ನಾಗತ್ತೆ ಜಮ್ಕನ ಹಾಸೊಳಗಾಯ್ತು, ಕಂಬಳ ಚುಗಳಕಾಯ್ತು, ಜಮ್ಕನ ಹಾಸಕಾಯ್ತು, ಕಂಬಳ ಚುಗಳಕಾಯ್ತು. ಇವ ಅನ್ನ ಕತ್ಕೊಂಡು ಇವ ಶಿಷ್ಯ ಚಲೋ ಮಾಡೋದು. ಎತ್ತು ಓಡ್ಲಕ್ಕಾಯ್ತು, ಕುದುರೆ ಕುಂದ್ರಲಕ್ಕಾಯ್ತು, ಎತ್ತು ಓಡ್ಲಕ್ಕಾಯ್ತು. ಅವ್ರು ಕುದುರೆ ಎತ್ತ ತಂದಿದ್ರಲ್ಲ, ಎತ್ತು ಓಡ್ಲಕ್ಕಾಯ್ತು, ಕುದುರೆ ಕುಂದ್ರಲಕ್ಕಾಯ್ತು, ಎತ್ತು ಓಡ್ಲಕ್ಕಾಯ್ತು, ಕುದುರೆ ಕುಂದ್ರ. ಇವ ಗುರು ವಿಚಾರ ಮಾಡ್ದ, ಎತ್ತಿನ ರೇಟಲ್ಲಿ, ಜಮ್ಕನಿ ರೇಟಲ್ಲಿ, ಕಂಬಳಿ ರೇಟಲ್ಲಿ, ಕುದುರೆ ರೇಟಲ್ಲಿ, ಇದು ಭಾಳ ಹೈರಾಣಕ್ಕೆ ಬೀಳ್ತತ್ತ. ಇವ ಮತ್ತು ಗುರುಗಳು ಚಲೋ ಮಾಡಿದ್ರು, ನಂದು ನನಗೆ ಇರಲಿ ನಿಂದು ನಿನಗೆ ಇರಲಿ, ನಂದು ನನಗೆ ಇರಲಿ ನಿಂದು ನಿನಗೆ ಇರಲಿ. ಚಲೋ ಮಾಡಿದ್ರು. ಅವ ಶಿಷ್ಯ, ಇವ ಕಮ್ಮಿ ಅವ ಶಿಷ್ಯ ಮಗ, ಅವ ಮಹಾ ಬೆರಿಕಿ. ಇವ್ರು ಗುರುಗಳನ್ನಕತ್ತು ನಂದು ನನಗೆ ಇರಲಿ ನಿಂದು ನಿನಗೆ ಇರಲಿ, ನಂದು ನನಗೆ ಇರಲಿ ನಿಂದೇನೆ. ಅವ ಇದ್ರಿ ಕೂತು ಶಿಷ್ಯ, ಹಂಗೆ ಬಂದ್ರೆ ಹಂಗೂ ಸೈ, ಹಿಂಗೆ ಬಂದ್ರೆ ಹಿಂಗೂ ಸೈ. ಅವ ಹಂಗೆ ಬಂದ್ರೆ ಹಂಗೂ ಸೈ, ಹಿಂಗೆ ಬಂದ್ರೆ ಹಿಂಗೂ ಸೈ. ಇವೆಲ್ಲ ಗುರುಗಳ ನೀವು ಏನ್ರಿ? ಇವೆಲ್ಲ ಗುರುಗಳೇನ್ರಿ? ಯಾವನೋ ಬಂದಿನತ್ತ ಮನೆಗೆ ಬಂದಾನ, 10 ವರ್ಷ ಆಯ್ತು ನಾನು ನಿಮ್ಮ ಮನೆಗೆ ಬಂದಿಲ್ಲ, 10 ವರ್ಷ ಆಯ್ತು ನಿಮ್ಮ ಮನೆಗೆ ನಾ ಬಂದಿಲ್ಲ. ನಾ ಮೊದಲು ಬಂದಾಗ ಏನು ಕೊಡ್ತಿದ್ದೆ? ಪ್ರತಿ ವರ್ಷ ಅಂದ ಒಂದು ಚೀಲ ಜೋಳ, ಒಂದು ಚೀಲ ಗೋಧಿ ಕೊಡ್ತಿದ್ದೆ. ಈಗ 10 ವರ್ಷ ಆಯ್ತು ನಾ ಬಂದಿಲ್ಲ ನಿನ್ನ ಮನೆಗೆ. ಅದಕ್ಕೆ ಅದು 10 ವರ್ಷದ ಏಟಕ್ಕದ? 10 ಚೀಲ ಜೋಳ, 10 ಚೀಲ ಗೋಧಿ ಕೊಡ್ಬೇಕು ನೀ, ಅಂದರೆ ನಿನ್ನ ಮನ್ಯಾಗ ಉಣ್ತೀನಿ ಅಂದ. ಎಲ್ಲ ನೀಡ್ಯಾರ ಪಾಪ ಗಂಗಾಳದಾಗ. ನೀಡಿ ಭಕ್ತ ಅಷ್ಟಂಗೆ ಹಾಕ್ಯಾನ. 10 ಚೀಲ ಜೋಳ, 10 ಚೀಲ ಗೋಧಿ ಕೊಟ್ಟರೆ ನಿನ್ನ ಮನೆಯಾಗ ಉಣ್ತೀನಿ ಅಂದ. ಯಪ್ಪ, ನಾ ಬಡ ಮನುಷ್ಯ, ನಾ ಎಲ್ಲಿದ್ದು ಕೊಡಲಿ? ಅವಾಗ ವರ್ಷ ಬರ್ತಿದ್ರಿ, ವರ್ಷ ಒಂದು ಚೀಲ ಜೋಳ, ಒಂದು ಚೀಲ ಗೋಧಿ ಕೊಡ್ತಿದ್ದೆ. ಈಗ ಎಲ್ಲಿ ಕೊಡ್ಲಿಯಪ್ಪ? ನನ್ನ ಕೈಲಿ ಆಗಂಗಿಲ್ಲ. ಆಗಂಗಿಲ್ಲ ಅಂದ್ರೆ ಮಗನ ನಿನ್ನ ಮನ್ಯಾಗ ಉಣಂಗಿಲ್ಲ. ಗುರುವಿಗೆ ಅಂದ ಉಪವಾಸ ಕಳಿಸ್ತೇನೆ ನೀ? ಪಾಪ ಹತ್ತದ ಮಗನ ಬಸ್ ಮ್ಯಾಗ ಹೋಗಿಬಿಡ್ತು. ಹೆಂಗೆ ಕೈ ಮಾಡ್ದ ಗುರು? ಪಾಪಿದ ಶಿಶುಮಗ ಅಳ್ಳಾಕತ್ತು. ಎಲ್ಲಿ ತರ್ಬೇಕ್ರಿ 20 ಚೀಲ? ಒಂದು ಸಾವಿರ ಅಳ್ಳಾಕತ್ತ. ಯಾವಾಗಂದ್ರೆ ಸೊಸಿ ಇದ್ಲು ಮನ್ಯಾಗ, ಸೊಸಿ ಭಾರಿ ಬೆರಿಕಿದ್ಲು. ಆಕೆ ಅಂದ್ಲು, ಯಾಕ್ರಿ ಮಾವು ಯಾಕೆ ಅಳ್ಳಾಕತ್ತೀರಿ? ಏನವ ಹಿಂಗೆ 10 ಚೀಲ ಜೋಳ, 10 ಚೀಲ ಗೋಧಿ ಕೊಟ್ಟರೆ ಉಣ್ತೀನಿ ಅನ್ನಕತ್ತಾರ ಗುರುಗಳು. ಅದಕ್ಕೆ ಹ್ಯಾಂಗೆ ಮಾಡಲಿ? ಹಿಂಗ್ರೆ ಯಾಕತ್ರಿ? ಅವಾಗ ವರ್ಷ ಬರ್ತಿದ್ರು, ಒಂದು ಚೀಲ ಜೋಳ, ಒಂದು ಚೀಲ ಗೋಧಿ ಕೊಡ್ತಿದ್ದೆ. ಈಗ 10 ವರ್ಷ ಆಯ್ತು ಬಂದಿಲ್ಲ, 10 ವರ್ಷದ ಒಮ್ಮೆ ಕೊಡು ಅನ್ನಕತ್ತಾರ. ಹಿಂಗೆ ನೀವು ಸುಮ್ಮೀರಿ, ನಾ ಎಲ್ಲ ಉಣಿಸ್ತೀನಿ ಅಂದು ಬಂದ್ಲಕ್ಕೆ. ಯಪ್ಪ, ನಾ ಸಾಷ್ಟಂಗೆ ಹಾಕ್ತೀನಿ, ಪ್ರಸಾದ ಮಾಡಿರಿ ಅಂದ್ಲು. ನೀ ಅಂದ್ರೆ ದೊಡ್ಡ ಜಗದ್ಗುರು ಅನ್ನಿ. ಹಾಗೆ ಹೆಣ್ಮಗಳಿಗೆ ಸೊಸಿ ಬೈಲಕತ್ತಾನವ ಗುರು. ನೀ ಅಂದ್ರೆ ಏನು? ನೀ ಸಾಷ್ಟಂಗೆ ಹಾಕೋದು ಉಣ್ತೀನಿ ನಾನು ಉಣಂಗಿಲ್ಲ. ಹಂಗೆ ಯಾಕೆ ಉಣಂಗಿಲ್ಲ? ಅವಾಗೆಲ್ಲ ನನಗೆ ಪ್ರತಿ ವರ್ಷ ಒಂದು ಚೀಲ ಜೋಳ, ಒಂದು ಚೀಲ ಗೋಧಿ ಕೊಡ್ತಿದ್ರು. ಈಗ 10 ವರ್ಷ ಆಯ್ತು ನಾ ಬಂದಿಲ್ಲ, ಈಗ 10 ಚೀಲ ಜೋಳ, 10 ಚೀಲ ಗೋಧಿ ಕೊಟ್ರೆ ಉಣ್ತೀನಿ, ಇಲ್ಲಾರು ಉಣಂಗಿಲ್ಲ. ಸೊಸಿ ಅಂದ್ಲು, ಇಟ್ಟೆ ಅಂದ್ಲಕ್ಕೆ. ಇದೇನು ದೊಡ್ಡಗದೆಪ್ಪ, ಕೊಡ್ತೀನಿ. 10 ಚೀಲ ಜೋಳ, 10 ಚೀಲ ಗೋಧಿಲ್ಲ, ನೀ ಏನು ಚಿಂತೆ ಮಾಡಬೇಡ, ಕೊಡ್ತೀನಿ. ಆದ್ರೆ ಅವಾಗ ನೀವು ಎಲ್ಲ ಪ್ರತಿ ವರ್ಷ ಬಂದೆ ಏನ್ರಿ, ಬಂದಾಗ ಒಮ್ಮೆ ಅಂದ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಏನ್ರಿ ಒಂದು 5 ಹೋಳಿಗೆ ಏನ್ರಿ, ಒಂದು ಗಂಗಾಳ ಅನ್ನ ಉಣ್ತಿದ್ರಿಲ್ಲ ನೀವು. ಮತ್ತು 10 ವರ್ಷ ಆಯ್ತು ಬಂದಿಲ್ಲಲ್ಲ. 10 ವರ್ಷ ತಿಳ್ಕೊಂಡ್ರೆ ಬಂದಾಗ ಒಮ್ಮೆ 5 ಹೋಳಿಗೆ ಹಿಡಿ. ನೀ 50 ಹೋಳಿಗೆ ಉಣ್ಣಗುರು, ನಿನಗೆ 10 ಚೀಲ ಜೋಳ, 10 ಚೀಲ ಗೋಧಿ ಕೊಡ್ತೀನಿ ಅನ್ನೋದು. ಇವ ಅಂದ ಸುಮ್ಮ ಕಣ್ಣು ಮುಚ್ಕೊಂಡು ಉಣ್ಣತ್ತು. ನಾ ಯಾಕೆ ಹೇಳಕತ್ತೀನಿ ಅಂತಂದ್ರೆ, ಇವೆಲ್ಲ ಗುರುಗಳು ಅಲ್ಲಿವು ಏನ್ರಿ. ಯಾವಾಗಿನ ಪಾಪ ಗುರುವಿಗೆ ಅಂದ ಗುರುಗಳು ಬಂದಾರ ಅಂತೇಳಿ ಹುಗ್ಗಿ ಮಾಡ್ಯಾಳ, ಹುಗ್ಗಿ ನೀಡ್ಯಾಳ. ಹುಗ್ಗಿ ನೀಡಿ ಅಂದ ಹಿಂಗೆ ಬಗ್ಗೆ ಹುಗ್ಗಿ ನೀಡಾಗ ಮೂಗಿನಾಗ ನತ್ತು ಉಚ್ಕೊಂಡು ಬಿತ್ತತ್ತು. ಹುಗ್ಗ್ಯಾಗ ಬಿದ್ದುಕೊಂಡು ಯಪ್ಪ ನತ್ತು ಬಿತ್ತಲ್ಲ ಯಪ್ಪ ಅಂದ. ಏನವ್ವ ನೀ ಅದು ಈಗ ಗಂಗಾಳದಾಗ ಬಿದ್ದಿದ್ದು ನಾವು ಏನು ಬಿಡಕ್ಕೆ ಬರಲ್ಲ. ಗಂಗಾಳದಾಗ ಬಿದ್ದಿದ್ದು ನಾವು ಏನು ಬಿಡಕ್ಕೆ ಬರೋಂಗಿಲ್ಲ, ಎಲ್ಲ ತೊಗೋಬೇಕಾಕದ ನಾವು ಅಂದು ಕೂಡ ಹಿಂಗೆ ಯಪ್ಪ ಅಂದತ್ತ. ಹೌದು ಬಾ, ನಾವು ಗಂಗಾಳದಾಗ ಏನು ಬೀಳ್ತದೆ, ಏನು ಒಂದು ವಿಷಯ ಇರಲಿ ನಾವು ಉಣ್ಬೇಕು ಯಾಕದು ಅಂದು ಕೂಡ ಆಯ್ತು ಬಿಡ್ರಿಯಪ್ಪ ತಗೊಂಡು ಸೇಮ್ ಬಿಟ್ಟಾಳ. ಮತ್ತೊಮ್ಮೆ ಹೋಗಿ ಅಂದ ಏನ್ರಿ, ಮತ್ತೊಮ್ಮೆ ಹುಗ್ಗಿ ಬೇಕಾಯ್ತಲ್ಲ. ಇವ ಏನು ಮಾಡ್ಯಾನ, ಅದು ನತ್ತು ತೊಡಿ ಇಲ್ಲಿ ಸೊಂಡ್ಯಾಗ ಹಿಡ್ಕೊಂಡು ಈ ಕಡೆದು ಉಳ್ಳಾಕತ್ತಾನ ಏನ್ರಿ, ಉಳ್ಳಾಕತ್ಯಾನ. ಉಣೋದ್ರಾಗಂದ ಈಕೆ ಮತ್ತೆ ಹುಗ್ಗಿ ತಂದು ನೀಡಿ ಅಂದ. ಆ ನೀಡಿ ಚಮಚೆನೆ ಒಳಗೆ ಒಗದ್ಲು ಹುಗ್ಗ್ಯಾಗ ಏನ್ರಿ, ಚಮಚೆನೆ ಹುಗ್ಗ್ಯಾಗ ಒಗದ್ಲು. ಯಾವಾಗ ಹುಗ್ಗ್ಯಾಗ ಅಂದ ಒಗದ್ಲು, ಏನವ ನೀ ಚಮಚೆನೆ ಒಗದು ಬಿಟ್ಟಲ್ಲ ಹುಗ್ಗ್ಯಾಗ, ಅದು ತೆಗಿಯೋದು. ಅಕ್ಕಿ ಅಂದ್ಲು, ಯಪ್ಪ ಗಂಗಾಳದಾಗ ಬಿದ್ದಿದ್ದು ಹೆಂಗೆ ಬಿಡ್ಲಕ್ಕೆ ಬರ್ತದೆ? ಗಂಗಾಳದಾಗ ಬಿದ್ದಿದ್ದು ಅಂದ್ರೆ ಬಿಡಕ್ಕೆ ಬರಲ್ಲಪ್ಪ, ಚಮಚೆ ತಿನ್ನು. ಇಂಥದ್ದು ಹೆಂಗೆ ತಿಂತಾರ ಅದು? ಮತ್ತು ನತ್ತು ಹೆಂಗೆ ತಿಂತಿದಿ? ನತ್ತು ತಿನ್ಲಕ್ಕೆ ಬರ್ತದೆ, ಚಮಚೆ ತಿನ್ಲಕ್ಕೆ ಬರಲ್ಲ. ಸುಮ್ಮ ಸರಳ ಕೂಡ ನಾನು ನತ್ತು ಅಂದದು ಬಾಯಾಗಿನ ತೆಗೆದು ಕೊಡ್ತದ. ನಾನೇ ಯಾಕೆ ಹೇಳಕತ್ತೀನಂತಂದ್ರೆ, ಇವೆಲ್ಲ ಅಂದ ಏನ್ರಿ ಜ್ವಾಳಕ್ಕೆ ರೊಕ್ಕಕ್ಕೆ ಬಡ್ದಾಡ್ತಕ್ಕಂಥ ಗುರು ಅಲ್ಲ ನಾ ಹೇಳಕತ್ತಿದ್ದು. ಗುರು ಎಂಥವು ಇರ್ಬೇಕಂತಕೊಂಡು ಕೇಳಿದ್ರೆ ಜ್ಞಾನಿ ಆಗಿರ್ಬೇಕು.
ಊರಿಗೊಂದು ಮಠಕ್ಕೊಬ್ಬ ಗುರುವಿನ ಎದಕ್ಕೆ ಮಾಡಿರ್ತಾರ? ಆ ಗುರು ಜ್ಞಾನಿಯಾಗಿರ್ತಕ್ಕಂಥ ಗುರುವಿನೇ ಹುಡುಕಿ ಮಾಡ್ತಾರ. ಅವ ಗುರು ಎಂದ ತಪಸ್ವಿ ಆಗಿರಬೇಕು, ಗುರು ಎಂದ ಜ್ಞಾನಿಯಾಗಿರಬೇಕು ಏನ್ರಿ. ಅವನಿಂದ ನಮ್ಮ ಬದುಕಂತಕ್ಕಂಥ ಹಸನಾಕದೆ, ಅವನಿಂದ ನಮ್ಮ ಮನೆತನಕ್ಕಿಂದ ಉದ್ಧಾರ ಆಕದ ತಿಳ್ಕೊಂಡ್ರೆ ನಾವೊಂದು ಗುರುವಿನಿಂದ ಮಾಡ್ಕೊಂಡಿರ್ತೀವಿ. ಹೊರತಾಗಿ ಇದು ಸುಮ್ಮನೆಯಿಂದ ಏನ್ರಿ ಮಠಕ್ಕೆ ತಂದು ಕುಂದಿರ್ಸ್ತಾರ? ಸಮರ್ಥನಾಗಿರ್ತಕ್ಕಂಥ ಗುರುವಿನಿಂದ ನಾವು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋಬೇಕು. ಯಾಕೆ ಸಮರ್ಥನಾಗಿರ್ತಕ್ಕಂಥ ಗುರುವಿನಿಂದ ತಗೊಂಡು ಹೇಳ್ತೇನೆ ತಿಳ್ಕೊಂಡ್ರೆ, ಇಡೀ ನಮ್ಮ ಶರೀರ ಅಂತಕ್ಕಂಥದ್ದನ್ನು ಮಾಂಸಮಯವಾಗಿರ್ತಕ್ಕಂಥ ಶರೀರವನ್ನು ಮಂತ್ರಮಯವಾಗಿರ್ತಕ್ಕಂಥ ಶರೀರವನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಯಾರಿಗೆ ಅದ ತಿಳ್ಕೊಂಡು ಕೇಳಿದ್ರೆ ಒಬ್ಬ ಗುರುವಿನನ್ನು ಬಿಟ್ಟರೆ ಮತ್ತೆ ಯಾರಿಗೂ ಕೂಡ ಇಲ್ಲ. ನಾವೇನು ಈ ಸದ್ಯ ಐತಿಲ್ಲ, ಇದು ಮಾಂಸ ರಕ್ತದಿಂದ ಕೂಡಿರ್ತಕ್ಕಂಥ ಶರೀರ ಆಗಿರ್ತದೆ. ಯಾವಾಗಿಂದ ಸದ್ಗುರುನಾಥ ಈ ದೇಹಕ್ಕೆ ಸಂಸ್ಕಾರ ಕೊಡ್ತಾನೆ. ಲಿಂಗ ದೀಕ್ಷೆ ಮಾಡಾಗ ನಿಮ್ಮ ಶರೀರಕ್ಕಿಂದ ಸಂಸ್ಕಾರ ಕೊಡ್ತಾನ. ಮಸ್ತಕದಿಂದ ಪಾದೋದಕ್ಕೆ ಹಚ್ತಾರ ಏನ್ರಿ, ಮಸ್ತಕದಿಂದ ವಿಭೂತಿ ಹಚ್ತಾರ, ನಿಮ್ಮ ಮಸ್ತಕದಿಂದ ಪತ್ರಿ ಹೂವಾದಿಗಳನ್ನು ಏರಿಸ್ತಾರ ಏನ್ರಿ, ಊದು ಬತ್ತಿ ಬೆಳಗ್ತಾರ, ಆರತಿ ಬೆಳಗ್ತಾರ. ಯಾಕೆ ಬೆಳಗ್ತಾರ್ರಿ? ಸುಮ್ಮನೆ ಯಾರೂ ಕೂಡ ಬೆಳಗಂಗಿಲ್ಲ. ಯಾಕೆ ಬೆಳಗ್ತಾರ ತಗೊಂಡ ಕೇಳಿದ್ರೆ, ನಿನ್ನ ಶರೀರ ಅಂತಕ್ಕಂಥದ್ದನ್ನು ತನ್ನ ಹಸ್ತದ ನಿನ್ನ ಮಸ್ತಕದಿಂದ ಏನ್ರಿ ಮಂತ್ರ ಉಪದೇಶದಿಂದ ನಿನ್ನ ಮಾಂಸಮಯವಾಗಿರ್ತಕ್ಕಂಥ ಶರೀರ ಹೋಗಿ ಇದು ಮಂತ್ರಮಯವಾಗಿರ್ತಕ್ಕಂಥ ಶರೀರ ಆಯಿತು. ಇವತ್ತಿನಿಂದ ನೀ ಬೇರೆ ಅಲ್ಲ, ದೇವ್ರು ಬೇರೆ ಅಲ್ಲ ತಿಳ್ಕೊಂಡು ನಿನ್ನನ್ನೇ ದೇವರು ಮಾಡಿ ಕುಂದ್ರಿಸ್ತಾರ ತಿಳ್ಕೊಂಡ್ರೆ ನಿಮಗೆ ಮಸ್ತಕ್ಕಿಂದ ಪೂಜೆ ಮಾಡ್ತಾರೆ. ಅದ್ರಲ್ಲಿ ನಿನ್ನನ್ನೇ ದೇವರು ಮಾಡಿಬಿಡ್ತಾನೆ. ನೀ ದೇವರಾಗಿಬಿಟ್ಟು ಒಂದು ಸಾರಿ ಲಿಂಗ ದೀಕ್ಷೆ ಮಾಡ್ಕೊಂಡು ಬಳಕ ಒಂದು ಮಾತು ಹೇಳ್ತೀನಿ ನಿಮಗೆ, ಯಾರೇ ಒಂದು ಸಾರಿ ಗುರುವಿನಿಂದ ಲಿಂಗ ದೀಕ್ಷೆ ಮಾಡ್ಕೊಂಡು ಬಳಕ ಅವ್ರಿಗೆ ಮೈಲಿಗಿಲ್ಲ, ಮುಡ್ಚೆಟ್ಟಿಲ್ಲ, ನೀವು ಎಲ್ಲಿ ಸತ್ತಲ್ಲಿ ಹೋರಿ ಕೆಟ್ಟಲ್ಲಿ ಹೋರಿ. ಕೆಲವು ಮಂದಿ ತಲೆಗಿಂದ ಸಮಸ್ಯೆ ಅದ ಏನ್ರಿ, ಕೆಲವು ಜನರ ತಲೆಗಿಂದ ಸಮಸ್ಯೆ ಅದ. ಏನು ಸಮಸ್ಯೆ? ಹೌದ್ರಿ ಮುತ್ತಾರೆ, ನಾವು ಲಿಂಗ ದೀಕ್ಷೆ ಮಾಡ್ಕೋತೀವಿ, ನಾವು ಹೊರಗೆ ಎಲ್ಲರೂ ಹೋಟೆಲ್ದಾಗ ತಿಂತೀವಿ ರೀ, ಹೋಟೆಲ್ದಾಗ ತಿಂತೀವಿ ಅಂತಂತಿರಲಿಲ್ಲ, ಎಲ್ಲಿ ತಿಂದ್ರೂ ಏನೂ ಇಲ್ಲ. ಒಂದು ಸಾರಿ ನಾವು ಕೊಳ್ಳಾಗಿಂದ ಲಿಂಗ ಕಟ್ಕೊಂಡು ಬಳಕ ನೀ ಏನು ತಿಂದರೂ ಕೂಡ ಒಂದು ಈಟಿಂದ ಲಿಂಗಕ್ಕಿಂದ ತೋರಿಸಿ ನೀವು ಊಟ ಮಾಡದೆ ತಿಳ್ಕೊಂಡ್ರೆ ಏನ್ರಿ, ಅದೆಲ್ಲವೂ ಕೂಡ ಪ್ರಸಾದ ಆಗ್ತದೆ. ನಿನ್ನ ಮನ್ಯಾಗೂ ಕೂಡ ಏನು ಊಟ ಮಾಡು ಈಟೆ. ಇದು ಕಂಡೀಷನ್ ಏನದ, ಒಂದು ಮಾಂಸ ಮುಟ್ಟುವಂಗಿಲ್ಲ, ಒಂದು ಸೆರೆ ಮುಟ್ಟಂಗಿಲ್ಲ, ಈಟೆ ಇದ್ರ ಕಂಡೀಷನ್. ನೀ ಎಲ್ಲಿನೂ ಹೋಗು, ಎಲ್ಲಿನೂ ಊಟ ಮಾಡು, ಹೋಟೆಲ್ದಾಗ ಉಣ್ಣು, ಖಾನಾವಳ್ಯಾಗ ಉಣ್ಣು, ಮನ್ಯಾಗ ಉಣ್ಣು. ಆಮೇಲೆ ಅಂದ್ರೆ ನಿಮ್ಮಂಗೆಂದ ಸ್ವಾಮಿಗಳ ಅಪರ ನಿಮ್ಮಂಗೆಂದ ಮೂರು ಹೊತ್ತು ನಮಗೆ ಹೆಂಗೆ ಜಳಕ ಮಾಡೋಕ್ಕಾಗದೆ? ಲಿಂಗ ದೀಕ್ಷೆ ಮಾಡ್ಕೊಂಡು 3 ಹೊತ್ತು ಕೂಡ ಸ್ನಾನ ಹತ್ತಂಗಿಲ್ಲ ಅಲ್ರಿ. ನಾನು ನಿಮ್ಮಂಗೆಂದ ನಾವು ಸನ್ಯಾಸಿಗಳ ನಾವು ಲಿಂಗ ದೀಕ್ಷೆ ಮಾಡ್ಕೊಂಡ್ರೆ ಮುಂಜಾನೆ ಅಂದ್ರೆ ತಾಸುಗಟ್ಟಲೆ ಪೂಜೆ ಮಾಡ್ಕೋಬೇಕನ್ನ ಕತ್ಕೊಂಡು ಕೇಳಿದ್ರೆ, ನೀ ಟೈಮ್ ಇತ್ತು ಅಂದ್ರೆ ತಾಸು ಮಾಡ್ಕೋ, ನಿನ್ನ ಹತ್ರ ಟೈಮೇ ಇಲ್ಲ ತಿಳ್ಕೊಂಡ್ರೆ 5 ನಿಮಿಷದೊಳಗೆ ಬರೀ ಲಿಂಗಕ್ಕೆ ಅಂದ್ರೆ ನೀರು ಹಾಕಿ ಮೈಯಾರಿ ತೊಗೋತೀವಿಲ್ಲ. ನಾವು ಮೈ ತೊಗೋತೀವಿಲ್ಲ ರೀ, ಮೈ ತೊಗೋತೀವಿ. ಮೈ ತೊಗೋತೀವಿ ಅಂತಂದಾಗ ಲಿಂಗಕ್ಕೆ ನೀರು ಇರ್ತದ. ಒಂದು ಈಟು ಬರೋದು, ಒಂದು ಈಟು 3 ಬಟ್ಟೆ ಹಣಿಮೆಗಿಂದ ವಿಭೂತಿ ಹಚ್ಕೋರಿ, ಲಿಂಗಕ್ಕಿಂದ ಒಂದು 2 ಹನಿಯಿಂದ ನೀರು ಹಾಕ್ರಿ. ನಮ್ಮ ಲಿಂಗೈಗಿಂದ ಇಟ್ಟು ಹೂವನೇ ಬೇಕು, ಅಟ್ಟು ಪತ್ರಿನೇ ಬೇಕು ಅನ್ನುವಂಥದ್ದು ಏನಿಲ್ಲ. ಒಂದು ಈಟು ಮನೆಯಾಗ ಇದ್ದಿದ್ದೆ ಅಂದರೆ ಒಂದಿಟ್ಟು ವಿಭೂತಿ ಹಚ್ಕೊಂಡು ಏನ್ರಿ ಹಿಂಗೆ ಗುರುನಾಥ್ ಹೇಳಿರ್ತಕ್ಕಂಥ ಕಿವ್ಯಾಗ ಹೇಳಿರ್ತಕ್ಕಂಥ ಮಂತ್ರನೇ ಹಿಂಗೆ ಪಠನ ಮಾಡ್ಕೊಂತ ತದೇಕ ಚಿತ್ತದಿಂದ ಅದನ್ನು ನೋಡ್ತಾ ಇದ್ರೆ ನಿಮಗೊಂದು ಮಾತು ಹೇಳ್ತೀನಿ, ನೀವು ಲಿಂಗ ದೀಕ್ಷೆ ಮಾಡ್ಕೋರಿ. ನೀವು ದೇವ್ರು ನೋಡ್ಬೇಕಲ್ಲ, ನಿಜವಾಗಿರ್ತಕ್ಕಂಥ ದೇವ್ರು ನೋಡ್ಬೇಕಲ್ರಿ. ಬಾಳದ್ರೆ ಒಂದು 2 ತಿಂಗಳದಾಗ ನಿಮಗೆ ದೇವ್ರು ತೋರಿಸ್ತೀನ. ಒಂದು 2 ತಿಂಗಳದಾಗ ನಿಮಗೆ ದೇವ್ರು ತೋರಿಸ್ತೀನ. ನೀವು ಎಲ್ಲಿನೂ ಹೋಗೋದು ಬೇಕಲ್ಲ, ದೇವ್ರು ತೋರಿಸ್ತೀನಿ ಅಂದ್ಕೊಳ್ಳೋಣ. ಎಲ್ಲೇನಂದ ತಿರುಪತಿಗೆ ಕರ್ಕೊಂಡು ಹೋಗ್ತಾರ, ಕಾಶಿ ಕರ್ಕೊಂಡು ಹೋಗ್ಕರತ್ತಿಲ್ಲ, ತೀರ್ತಿಲ್ಲ. ಶರಣರು ಒಂದು ಮಾತು ಹೇಳಿಬಿಟ್ಟಾರ, ಅವು ಯಾವ ಕೂಡ ದೇವರಲ್ಲ ಏನ್ರಿ. ನಿಜವಾಗಿರ್ತಕ್ಕಂಥ ದೇವರನ್ನು ನೀವು ನೋಡಬೇಕಾಗಿತ್ತು ತಿಳ್ಕೊಂಡ್ರೆ ನೀವು ಲಿಂಗ ದೀಕ್ಷೆ ಅಂತಕ್ಕಂಥ ಮಾಡ್ಕೋರಿ. ಆ ದೇವ್ರು ಹೆಂಗೆ ಕಾಣ್ತಾನೆ ತಿಳ್ಕೊಂಡು ಕೇಳಿದ್ರೆ, ಲಿಂಗ ದೀಕ್ಷೆ ಆದ ಬಳಿಕ ಅದಕ್ಕೆ ಚಂದ ಕಂತಿ ಕುಂದಿರ್ಸ್ಬೇಕು. ಲಿಂಗಕ್ಕೆ ಏನ್ರಿ ಕಂತಿ ಕುಂದಿರ್ಸ್ಬೇಕು. ಆ ಲಿಂಗ ಹೆಂಗಿರ್ಬೇಕಂತ ತಿಳ್ಕೊಂಡು ಕೇಳಿದ್ರೆ ಏನ್ರಿ, ಕನ್ನಡಿ ಇದ್ದಂಗೆ ಇರ್ಬೇಕು ಲಿಂಗ. ನಾವು ಒಬ್ಬರು ಮನೆಗೆ ಹೋಗಿರ್ತೀವಲ್ಲ, ಹಡ್ತಿ ಕಡ್ಲಿ ಹೊಲದಾಗ ಎರಿಬಿಡಿ ಸೀಳ್ದಂಗೆ ಸೀಳಿರ್ತದ್ರ, ಅದು ಬೆಳೆ ಬೂರ್ಸ್ಗಟ್ಟಿರ್ತಾವೆ ಏನ್ರಿ. ಹಂಗಲ್ಲ ಅದು ಲಿಂಗ. ಮತ್ತು ಅದು ಲಿಂಗನೂ ಕೂಡ ಒಂದು ಅಳತಿ ಬೇಕು. ಮೊನ್ನೆ ಇಲ್ಲೊಂದು ಮನೆಗಿಂದ ಪಾದಪೂಜೆಗೆ ಹೋಗಿ ನಾವು ಪಾದಪೂಜೆ ಆದ ಕೂಡ ಪಾದ ಕೊಡ್ಬೇಕಲ್ಲ. ಒಬ್ಬ ಹೆಣ್ಮಗಳಂದ ಲಿಂಗ ತಂದು ಈಟಿ ಅದ ಲಿಂಗ, ಈಟಿ ಅದ ಲಿಂಗದ ಮ್ಯಾಗ ನಾ ಪಾದೋದಕ್ಕೆ ಹಾಕದೆ ತಗೋರಿ ಪಾದಕ್ಕೆ ತೋರಿ ಅಂದ್ಕೊಳ್ಳ ಅಡ್ಡು ನುಂಗಿ ಕೂತ್ಲು. ಲಿಂಗ ಪಾದಕ್ಕೆ ಅಡ್ಡು ಕೂಡ ನುಂಗದ್ಲು. ಯಾಕೆ ಲಿಂಗ ಎಲ್ಲ ಐತು ಒಂದಿನ, ಅಯ್ಯ ನೀನೇ ತಗೋ ಅಂದೆ ಲೆಪ್ಪ, ನಾ ನುಂಗದೆ ಅಂದ. ಮತ್ತು ನಾಳೆಗೆ ಹಂಗ ಪೂಜೆ ಯಾಕೆ ಲಿಂಗ ಹೊಳಿಬೇಕಂತಕೊಂಡು ಹೇಳ್ತೀನಿ ಎತ್ಕೊಂಡು ಕೇಳಿದ್ರೆ,
ಆ ಲಿಂಗದೊಳಗೆ ಹಿಂಗೆ ಅಂಗೈಗಿಂದ ಹಿಡ್ಕೊಂಡಿವೆ ತಿಕ್ಕೊಂಡ್ರೆ ಆ ಲಿಂಗದೊಳಗಿಂದ ಬೇರೆ ಏನೂ ಕಾಣೋದಿಲ್ಲ, ನಿಮ್ಮ ಮುಖನೇ ಆ ಲಿಂಗದಾಗ ಕಾಣಬೇಕು. ಕಲ್ಪನಾ ಬತ್ರಿ. ಪ್ರತಿನಿತ್ಯ ನಾವು ತಿಕ್ಕೋತಿದ್ದೀವಿ ತಿಕ್ಕೊಂಡ್ರೆ ಹೊಳಗೆ ಬರ್ತದೆ ಲಿಂಗ. ಯಾವಾಗ ಆ ಲಿಂಗವನ್ನು ಹೊಳಿತಿರಬೇಕು, ಹಿಂಗೆ ನಾವು ಲಿಂಗ ನೋಡ್ತಿರ್ತೀವಲ್ಲ, ಆ ಲಿಂಗ ಹೆಂಗೆ ಹಿಡಿಬೇಕು ತಿಳ್ಕೊಂಡು ಕೇಳೋದು ನಮ್ಮ ಮೂಗಿನ ತುದಿ ಏನೈತಲ್ಲ, ನಮ್ಮ ಮೂಗಿನ ತುದಿ ನೇರವಾಗಿ ಅಂತ ಹಿಡಿಬೇಕು. ಅದನ್ನು ಲಿಂಗ ಅಲ್ಲಿ ಇಡಬೇಕು. ಆ ಲಿಂಗದೊಳಗಿಂದ ನಮ್ಮ ಮುಖ ಕಾಣ್ತಿರ್ಬೇಕು. ಏನು ಬೇರೆದು ಏನು ನೋಡೋದು ಬೇಕಾಗಿಲ್ಲ. ಆ ಲಿಂಗದೊಳಗಿಂದ ಕಾಣತಕ್ಕಂಥ ನಮ್ಮ ಮುಖನೇ ನಾವು ನೋಡೋದು. ಏನ್ರಿ, ಆ ಲಿಂಗದೊಳಗೇನು ಮುಖ ಕಾಣ್ತದಲ್ಲ, ಆ ಲಿಂಗದೊಳಗೆ ಕಾಣತಕ್ಕಂಥ ನಮ್ಮ ಮುಖನೇ ನಾವು ನೋಡ್ತಾ 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 ಹೋಗೋದು. ಕಣ್ಣು ಬಡಿಬಾರ್ದು. ಒಂದು 4-5 ದಿವಸದಿಂದ ಕಣ್ಣು ಉರ್ದಂಗೆ ಹಾಕಾವ, ಕಣ್ಣಾಗ ನೀರು ಬಂದಂಗೆ ಹಾಕದ, ಏನಾಗಂಗಿಲ್ಲ. ಏನ್ರಿ, ನಾವು ಯಾವಾಗಿಂದ ತದೇಕ ಚಿತ್ತದಿಂದ ಅದನ್ನು ಲಿಂಗವನ್ನು ನೋಡ್ತಾ ನೋಡ್ತಾ ಹೋಗೋದು. ಮನಸ್ಸು ಆ ಕಡೆ ಕಡೆಯಿಂದ ಹರಗುಡಬಾರ್ದು. ಮನಸ್ಸು ಆ ಕಡೆ ಹೋಗಬಾರ್ದು. ನೀವು ಮಾಡ್ಕೊತಿರ್ತಾರೆ ಪೂಜೆ ನೋಡೋದು ಹಿಂಗೆ ಲಿಂಗ ಹಿಂಗೆ ಹೆಡಕ್ಕೆ ಹೆಂಗೆ ಭಾಳ ಮಂದಿ ಮಾಡ್ಕೊತಿರ್ತಾರೆ ನೋಡು. ಅಲ್ಲಿ ಎಮ್ಮಿ ಕರ ಹರ್ಕೊಂಡು ನೋಡು ಹಂಗೆ ಪೂಜೆದಾಗ ಇವೆಲ್ಲ ಎಮ್ಮಿ ಕರ. ಅಲ್ಲಿ ಗೌಡ್ರು ಬಂದಾರ ನೋಡು, ಚಾ ಮಾಡು. ಇದು ಅಲ್ಲ ಲಿಂಗ ಪೂಜೆ. ಮನಸ್ಸು ಎಕಣ್ಣು ಕೂಡ ಹೋಗಬಾರ್ದು. ಮನಸ್ಸು ಏಕಾಗ್ರತೆಯೊಳಗಿರಬೇಕು. ತದೇಕ ಚಿತ್ತದಿಂದ ಲಿಂಗವನ್ನು ನೋಡ್ತಿರ್ಬೇಕು. ಕಣ್ಣಿನ ರೆಪ್ಪಿ ಬಡಿತಿರಬಾರ್ದು. ಯಾವಾಗಿಂದ ದಿವಸ, ವಾರ, 2 ವಾರ ಹಿಂಗೆ ನೀವು ಸಾಧನೆ ಮಾಡ್ತಾ ಏನ್ರಿ 5 ನಿಮಿಷ 10 ನಿಮಿಷ ಹಿಂಗೆ ಅರ್ಧ ತಾಸ 1 ತಾಸ ನೀವು ಹೆಂಗೆ ಸಾಧನೆ ಮಾಡ್ತಾ ಹೋಗ್ತಿರೋ ಹಂಗಂಗೆ ಏನ್ರಿ ಮನಸ್ಸು ಏಕಾಗ್ರತೆಯೊಳಗೆ ಬರ್ತದ. ಆಮೇಲಿಂದ ದೃಷ್ಟಿಯಿಂದ ಏಕಾಗ್ರತೆಯೊಳಗಿಂದ ಉಳಿತದ. ಹಿಂಗೆ ಸಾಧನೆ ಮಾಡ್ತಾ ಹೋದಂಗೆ ಕೊನೆಗೆ ಅಲ್ಲಿ ಏನು ಕಾಣ್ತದ ತಗೊಂಡು ಕೇಳಿದ್ರೆ ಆ ಲಿಂಗದೊಳಗೆ ಒಂದು ದೀಪ ಕಾಣ್ತದೆ. ಕಲ್ಪನೆ ಇರಲಿ ನಿಮಗೆ. ಲಿಂಗದೊಳಗೆ ದೀಪ ಕಾಣ್ತದ. ಆ ದೀಪ ಏನು? ಆ ದೀಪನ ಕುಣದ ಆ ಕಡೆ ಹೋಗಿರ್ತದ. ಆ ಕಡೆಯಿಂದ ಹೋಗ್ತಕ್ಕಂಥ ದೀಪವನ್ನು ಒಂದೇ ಕಡೆಗಿಂದ ಯಾವತ್ತು ನಿಲ್ಲಿಸಿದ್ರಲ್ಲ, ಆ ನಿಂತಿರ್ತಕ್ಕಂಥ ಜ್ಯೋತಿನೇ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮ. ಈತ್ರಿ, ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನನ್ನು, ನಮ್ಮ ಒಳಗಿರ್ತಕ್ಕಂಥ ಆತ್ಮನನ್ನು ನಾವು ಹೆಂಗೆ ನೋಡ್ಬೇಕು? ನಮಗೆ ಹೇಳಿನಲ್ಲ, ನನ್ನ ಮುಖ ನನ್ನ ಕಣ್ಣಿಗಿಂದ ಕಾಣಬೇಕಾಗಿತ್ತು ಅಂದ್ರೆ ಕನ್ನಡಿ ಮುಂದೆ ನಿಂತಾಗ ನಮಗೆ ಹೆಂಗೆ ಕಾಣ್ತದೋ ಹಂಗೆ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮ ನಮಗೆ ಕಾಣಬೇಕಾಗಿತ್ತು ಅಂದ್ರೆ ಈ ಲಿಂಗ ಅನ್ನತಕ್ಕಂಥ ಕನ್ನಡಿಯಿಂದ ನೋಡ್ತಾ ಇರ್ಬೇಕು. ಅಂದಾಗ ಮಾತ್ರ ಭಗವಂತ ಕಾಣ್ತಾನೆ. ಸುಮ್ಮನೆ ನಾವೆಂದ ಅಲ್ಲಿ ದೇವ್ರು ದೊಡ್ಡದ, ಇಲ್ಲಿ ದೇವ್ರು ದೊಡ್ಡದ, ಯಾವ ದೇವ್ರಂದ ದೊಡ್ಡವಲ್ಲ, ಯಾವ ದೇವರು ಸಣ್ಣವಲ್ಲ. ಏನ್ರಿ, ದೇವನೊಬ್ಬ ನಾಮ ಹಲವು, ಪರಮ ಪತಿರತೆಗೆ ಗಂಡನೊಬ್ಬ. ಜಗತ್ತಿನೊಳಗಂದ ಇರ್ತಕ್ಕಂಥ ಭಗವಂತ ಒಬ್ಬನೇ ಅದಾನೆ. ಏನ್ರಿ, ಅದು ಇದು ಹೆಣ್ಣು ದೇವರಿಂದ ಹೆಣ್ಣ, ದೇವ್ರ ಗಂಡ, ಅದು ಶ್ರೀಮಂತ ದೇವರ, ಇದು ಬಡವ ದೇವರ. ಜಗತ್ತಿನೊಳಗಂದ ಯಾವ ದೇವರು ಬಡವರಲ್ಲ, ಯಾವ ದೇವರು ಕೂಡ ಶ್ರೀಮಂತರಲ್ಲ, ಯಾವ ದೇವರು ಸಣ್ಣವಲ್ಲ, ಯಾವ ದೇವರು ಕೂಡ ದೊಡ್ಡವಲ್ಲ. ಈ ಜಗತ್ತಿನೊಳಗಂದ ಇರ್ತಕ್ಕಂಥ ದೇವರುಗಳು ಎಷ್ಟಂತಂದರೆ ಇರ್ತಕ್ಕಂಥ ಭಗವಂತ ಒಬ್ಬನೇ ಒಬ್ಬದಾನ. ಅವನಿಗೆ ನಾವು ಪರಮಾತ್ಮ ಅಂತೀವಿ, ಯಾರು ಬಸವಣ್ಣ ಅಂತೀವಿ, ಯಾರು ರೇಣುಕಾಚಾರ್ಯ ಅಂತೀವಿ, ಯಾರು ಯಾವ ಹೆಸರಿನಿಂದ ಕರೆದ್ರೂ ಕೂಡ ಇರ್ತಕ್ಕಂಥ ಭಗವಂತ ಒಬ್ಬನೇ. ಹೆಸರುಗಳಿಂದ ಬೇರೆ ಬೇರೆ ಅದ. ಇವತ್ತು ನೀವು ನವರಾತ್ರಿ ಒಳಗಂದ ದೇವಿ ಅಂತೇಳಿ ಕುಂದ್ರಸಾಕತ್ತೀರಿ. ಏನ್ರಿ, ದೇವಿ ಅಂತಂದ್ರೆ ಯಾರು? ಅದನ್ನು ಪರಮಾತ್ಮನ ಸ್ವರೂಪನೇ, ಚೈತನ್ಯನೇ ಅಂತಾರ, ಚಿನ್ಮಯ ಎತ್ತುಗುಣಂತಾರ. ಏನ್ರಿ, ನೀವಂದ ಹೆಣ್ಣಿನ ರೂಪದೊಳಗಂದ ನೀವು ದೇವರನ್ನು ನೋಡಕತ್ತೀರಿ. ನೀವು ಹೆಣ್ಣಿನ ರೂಪದಾಗ ನೋಡ್ರಿ, ಗಂಡಿನ ರೂಪದಾಗ ನೋಡ್ರಿ, ನೀವು ಯಾವ ರೂಪದಾಗಿಂದ ನೋಡಿದ್ರು ಕೂಡ ಈ ಜಗತ್ತಿನೊಳಗಿಂದ ಎಷ್ಟು ದೇವರದವತ್ತಂದ್ರೆ ಇರ್ತಕ್ಕಂಥ ಒಬ್ಬನೇ ಒಬ್ಬ ದೇವ್ರನ್ನ ಬಿಟ್ಟರೆ ಜಗತ್ತಿನೊಳಗೆ ಬೇರೆ ಬೇರೆ 100 ದೇವರುಗಳಿಲ್ಲ, ಒಂದೇ ದೇವರು. ಹೇಳ್ತಾರಲ್ಲ ಬಸವಣ್ಣವ್ರು ಹೇಳ್ತಾರಲ್ಲ,